ವೆರಿ ನಾಟಿ ಮಕ್ಕಳು. ನನ್ನ ಬೇಬಿಗಿಂತ ಜಾಸ್ತಿ ಬಿಳಿ ಕೂದಲಿದೆ ಇವ್ರಿಗೆ. ಏಯ್ ಪುಷ್ಪ, ಹ್ಯಾಪಿ ಬರ್ಡೇ ಟು ಯು. ಲೆಟ್ಸ್ ಗೋ. ಆರ ಬಾ ಬೇಗ ಅಲ್ಲಿ ಬರೀ ಇದೇ ಆಯ್ತು ಅಂದ್ರಲ್ಲೇ. ಏನು ವಿಷಯ ಅಂತ ಹೇಳ್ದ? ಆಮೇಲೆ ಹೇಳ್ತೀನಿ ಬಾ ಅಲ್ಲಿ. ನಾನೇ ಹೇಳ. ಹೇಳು. ಕಣ್ಣು ಕೆಂಪಾಯ್ತಾ? ಇಲ್ಲಿ ಪಾರ್ಟಿ ಗಿರ್ಟಿ ಏನು ಕೊಡ್ಸಲ್ಲ. ಅವ್ರು ಬರ್ತಡೇ ಮಾಡಕ್ ಹೋಗ್ತಾ ಇದೀವಿ. ಏಯ್ ಬಾರ ಸುಮ್ಮನೆ ಒದೆ ತಿನ್ಬೇಡ ಅನ್ಕಲಿ. ಅಮ್ಮ ಬೀಗ ಕೊಡಮ್ಮ ಗಾಡಿದು. ಬಿಡು ಇದೆ ಇಲ್ಲ ಜಾಬಲ್ ಇದೆ. ತೆಗಿ ಬೇಗ. ಇವನೇ ಅರ್ಧ ಲೇಟ್ ಮಾಡ್ತಾನಲ್ಲಿ. ಮತ್ತೆ 7 ಗಂಟೆ ಆಗಿದೆ. ಬರೀ ಇವನ್ ಕೆಲ್ಸನೇ ಆಗುತ್ತೆ ಅಲ್ಲಿ. ಬರೀ ಕೆಲಸ ಮಾಡ್ಕೊಂಡು ಕೂತಿರ್ತಾನಲ್ಲಿ. ಲೇಟ್ ಮಾಡಿದ್ವಿ. ನಾನೇ ಲೇಟ್ ಮಾಡಿದೆ. ಹುಷಾರ ಕರ್ಕೊಂಡು ಹೋಗಲ್ಲ. ಟೈರ್ ಅಲ್ಲಾಡಕ್ಕಿದೆ ಹುಷಾರು. ನೀ ಕೂತಿದ ಮೇಲೆ ಅಲ್ಲಾಡ್ತಾ ಇರುತ್ತದ. ನಡಿ ಬೇಗ. ಇವ್ರ ಅಕ್ಕನ್ ಬರ್ತಾನೆ ಹೇಳೇ. ಸ್ವಲ್ಪ ದೂರ ಹೋಗಿ ಹೇಳ್ತೀನಿ. ಹೇಳೀಗ. ನಮ್ಮ ಅಕ್ಕಯ್ಯನ ಬರ್ತಡೇ. ಇವ್ರ ಅಕ್ಕಯ್ಯನ ಬರ್ತಡೇ. ಇವರ ಅಕ್ಕ ಏನಿದಾರಲ್ಲ, ಅವ್ರ ಅಕ್ಕನ ಹುಟ್ಟು ಹಬ್ಬ ಇವತ್ತು. ಹಾಗಾಗಿ ಬೆಳಗ್ಗೆ ವಿಶ್ ಮಾಡಿದ್ವಿ ಅಷ್ಟೇ. ಬೆಳಗ್ಗೆ ಅದಕ್ಕೆ ಇವಾಗ ಕೇಕ್ ಕಟ್ ಮಾಡ್ಸೋಣ ಅಂತ ಹೋಗ್ತಾ ಇದೀವಿ. ಕೇಕ್ ಕಟ್ ಮಾಡ್ಸೋಣ ಅಂತ ಕೇಕ್ನ ಮತ್ತೆ ಗಿಫ್ಟ್ ಆಲ್ರೆಡಿ ಇಟ್ಕೊಂಡವಳೆ. ಗಿಫ್ಟ್ ಬಟ್ಟೆ ಇಟ್ಕೊಂಡವಳೆ. ಅಲ್ಲೇ ಹೋಗ್ತಾ ಅಂದಿವೆ ಕೇಕ್ನ ತಗೊಂಡು ಹೋಗಿ ಕಟ್ ಮಾಡಿಸ್ತೀವಿ. ಸೊ ನಾವು ಸಂಜೆ ತನಕ ವೆಯ್ಟ್ ಮಾಡಿದ್ವಿ ಕರೀತಾರ ಪಾರ್ಟಿಗೆ ಅಂತ ಅನ್ಕೊಂಡ್ವಿ. ಒಬ್ರು ಫೋನೇ ಮಾಡಿಲ್ಲ. ಸಂಕಷ್ಟಿ ಕಣ ಪಾರ್ಟಿ ಇಲ್ಲ. ಬೆಳಗ್ಗೆ ಹೇಳಾಯ್ತು ಅಲ್ಲಿ. ಮತ್ತೆ ಹೇಳ್ತಾರೆ ಅದು ಯಾವತ್ತು ಪಾರ್ಟಿ ಕೊಡಿಸ್ತಾರೆ ನಾನು ನೋಡ್ತೀನಿ. ಅದು ಬ್ಲಾಗ್ ಮಾಡ್ತೀವಲ್ಲ, ಸಾಕ್ಷಿ ಬ್ಲಾಗ್ ಮಾಡ್ತೀವಿ ಪಾರ್ಟಿ ಕೊಡ್ಸಿರೋದು. ಓಕೆ ಬೇಗ ಓಡಿಸು. ಸಾಕ್ಷಿ ಯಾರು? ಧೋನಿ ಹೆಂಡ್ತಿನ? ಅಲ್ಲ ನಾನು. ಬೇಗ ಓಡಿಸು. ಸರಿ ಕಾಯಕ್ಕಾಗಲ್ಲ, ಬೇಗ ಹೋಗು. ಚೆನ್ನಾಗಿರೋದು ಚಾಕ್ಲೇಟ್ ಕೇಕ್ ತಗೊಂಬ. ಚಿಕ್ಕ ಕೇಕ್ ಅರ್ಧ ಕೆಜಿ ಅಷ್ಟೇ ತರ. ಚಾಕ್ಲೇಟ್ ಕೇಕ್ ಕಪ್ ಕೇಕ್ ಬೇಡ. ಚಾಕ್ಲೇಟ್ ಕೇಕ್ ತಗೊಂಬ. ಆ್ಯಕ್ಚುಲಿ ನೋಡಿ ಇದು ಬೇಕ್ರಿ ಇದೆಯಲ್ಲ, ಈ ಬೇಕ್ರಿ ಆ್ಯಕ್ಚುಲಿ ಸಖತ್ ಫೇಮಸ್ಸು. ಬಟ್ ನಾವು ಅಷ್ಟೇ ಯಾರದೇ ಬರ್ತಡೇ ಇದ್ದರು ಮತ್ತು ಏನೇ ಫಂಕ್ಷನ್ಸು ಆ್ಯನಿವರ್ಸರಿ ಏನೇ ಫಂಕ್ಷನ್ಸ್ ಇದ್ದರೂ ನಾವು ಇಲ್ಲಿಂದನೇ ಕೇಕ್ ತೊಗೊಂಡೋಗೋದು. ಅವನಿಗೆ ಹೇಳಿದ್ದೀನಿ ಬೇಗ ಅಂತ. ಅವನು ಏನು ಮಾಡ್ತಾನೆ ಏನೋ ಗೊತ್ತಿಲ್ಲ. ಎಲ್ಲ ಐಟಮ್ ಸಖತ್ತಾಗಿರ್ತಿಲ್ಲ. ಇಲ್ಲಿ ಬಂದರೆ ಮಿಸ್ ಮಾಡದೆ ಇದೊಂದು ಕೇಕ್ ಕೊಡ್ತಾರೆ ನಮಗೆ. ಅವನು ತಿನ್ನಲ್ಲ, ಅದಕ್ಕೆ ನಂಗೆ ತಿನ್ನಿಸ್ತೀನಿ ಅಂತ. ತಿನ್ಸೋಕೆ ಸಗದಾಗಿರುತ್ತೆ ಇಲ್ಲಿ ಟೇಸ್ಟ್. ಹೆಸರೇನು? ಛಾಯಾ ಅಂತ ಕೇಕಿಗೆ ನಾನು ದುಡ್ಡು ಕೊಡ್ತಾ ಇರೋದು. ಹೌದಾ? ಚಾಯ್ ಹಾಕ್ಸ್ಕೊ. ಕಾಣಿಸ್ತಾ? ಕೇಕ್ ತಗೊಂಡಾಯ್ತು. ಸ್ವಲ್ಪ ರೋಡ್ ಕ್ರಾಸ್ ಮಾಡೋಣ. ಏನ್ ಗೊತ್ತಾ, ಏನೋ ಗೊತ್ತಿಲ್ಲ, ಏನೋ ಅಂತ ಬೇಜಾರು ಕಣೆ. 250 ರೂಪಾಯಿ ಕೇಕಿಗೆ ಹೋಯ್ತು ಕಣೆ. ಅದು ಸರಿ ಬೇಬೆ, ನಿಂಗೂ ನಿಮ್ಮ ಅಕ್ಕಂಗೂ ಎಷ್ಟು ಏಜ್ ಡಿಫ್ರೆನ್ಸು? 1.5 ವರ್ಷ. 1.5 ವರ್ಷ ಏಜ್ ಅಲ್ಲಿ. ಎಜುಕೇಶನ್ ಅಲ್ಲಿ ತಗೊಂಡ್ರೆ 2 ವರ್ಷ, ಇಲ್ಲಾಂದ್ರೆ 1.5 ವರ್ಷ. ಕೈ ಜಾಸ್ತಿ ಓಪನ್ ಮಾಡ್ಬೇಡ, ಗಾಡಿಗಳು ಹೊಡೆಯುತ್ತಿದೆ. ಆಯ್ತು ಬೇಬಿ, ಇವಾಗ ಏನು ಅಂದ್ರೆ ಈಗ ನಿಮ್ಮ ಅಕ್ಕನ ಜೊತೆ ಜಾಸ್ತಿ ಏನಾದ್ರು ಕೇಳತ್ತೆ ಕಿತ್ತಾಡಿರೋದು ಏನಾದ್ರು ಒಂದು ಇದೆಯಾ ಇನ್ಸಿಡೆಂಟ್? ಚಿಕ್ಕ ವಯಸ್ಸಲ್ಲಿ ಬರೀ ಕಿತ್ತಾಡ್ತಾನೆ ಇದ್ದಿದ್ದು. ಅಂದ್ರೆ ಪಾಪ ಅವಳಿಗೆ ಜವಾಬ್ದಾರಿ ಜಾಸ್ತಿ, ಕೆಲಸ ಎಲ್ಲ ಮಾಡ್ತಿದ್ಲು. ನಾನು ಪವನ ಏನು ಮಾಡ್ತಿರ್ಲಿಲ್ಲ. ನಾನು ಪವನ ಒಳ್ಳೆ ಎಲ್ಲಾ ಕಡೆ ಹೋಗೋದು, ಹೊರಗಡೆ ಹೋಗಿ ಕ್ರಿಕೆಟ್ ಆಡೋದು, ಅದಾಡೋದು ಇದಾಡಿ ಕೆಲಸ ಮಾಡೋದು ಎಲ್ಲ ಕೆಲಸ ಮಾಡ್ತಿರ್ಲಿಲ್ಲ. ಬರೀ ಆಟ ಆಡೋದು ಮಾಡ್ತಿದ್ವಾ. ಅವಾಗ ಕೆಲಸ ಮಾಡಲ್ಲ ಅಂತ ಹೊಡೆದು ಇರೋಳು. ಆಮೇಲೆ ಟೀಚರ್ ಅನ್ನೋ ನನಗೂ ಪವನಿಗೂ ಟ್ಯೂಷನ್ ಬೇರೆ ತಗೊಳ್ಳೋಳು. ಅಂದ್ರೆ ಟೀಚರ್ ಅಲ್ಲ, ಟಾರ್ಚರ್ ಅನ್ನೋ. ಅದೇ ಟ್ಯೂಷನ್ ಬೇರೆ ತಗೊಳ್ಳೋಳು. ಅದ್ರಲ್ಲಿ ಏನೋ ಹೇಳ್ತಿದ್ವಲ್ಲ ನಾವು, ಅದೇ ಎಲ್ಲ ಪದಗಳೆಲ್ಲ ಹೇಳ್ತಾರ, ಬರಿಬೇಕು ನೋಡು ಅಕ್ಷರಗಳು. ಅದೇ ಇಂಗ್ಲಿಷ್ ಅಲ್ಲಿ ಏನೋ ಅಕ್ಷರಮಾಲೆ. ಅಲ್ಲ, ಇಂಗ್ಲಿಷ್ ಅಲ್ಲಿ ಹೇಳ್ತಲ್ಲ ಡಿಕ್ಟೇಷನ್ ಏನೋ ಹೇಳ್ತಾರೆ, ಅದೇ ಹೇಳೋಳು. ಅದೇ ಬರ್ದಿಲ್ಲ, ಕಮ್ಮಿ ಮಾರ್ಕ್ಸ್ ಬಂದು ಸರಿಯಾಗಿ ಹೊಡೋಳು. ನಂಗೆ PU ಸರಿಯಾಗಿ ಹೊಡೆದಿದ್ಲು. ಮಾರ್ಕ್ಸ್ ಇದು ಫೇಲ್ ಆಗಿದೆ ಅಂತ.
ಅವರೇ ಕೊಟ್ಟಿದ್ದು. ಸರಿ ಬಿಡು, ಇಷ್ಟೇ ಸಾಕು, ಬೇಜಾನಾಯ್ತು. ಇವ್ರ ಅಕ್ಕ ಅಂಗಡಿಲಿ ಕೂತವಳೆ. ಬರ್ತಡೇ ದಿನ ಬಿಸ್ನೆಸ್ ಮೈಂಡೆಡ್ ಇವ್ರಕ್ಕ. ಅದಕ್ಕೆ ಮನೆ ಕರ್ಕೊಂಡು ತಗೋ ಇದು ಕೇಕ್ ಇಟ್ಕೋ. ಕೇಕ್ ಅಲ್ಲೇ ಇಟ್ಟು ಬರ್ಬೇಕಿತ್ತು, ಇಲ್ಲಿಗೆ ತಗೊಂಡೆ. ತೋರ್ಸೋಕೆ ಅಂತೂ ಗೊತ್ತಾಗೇ ಆಗತ್ತೆ. ಏನು ಹೆಡ್ಡಿ ಅನ್ಕೊಬಿಡ ಅವಳನ್ನ. ಓಡು ಎದುರ್ಸೋಣ. ಇಲ್ಲಿ ಕೊರಿಯನ್ ಸೀರೀಸ್ ನೋಡೋದೇ ಆಗೋಯ್ತು ಇವ್ರದ್ದು. ಇದು ನೋಡಿ, ಇದು ಇವರ ಅಕ್ಕ ಮತ್ತೆ ಭಾವನ ಅಂಗಡಿ. ಇದು ಎಲ್ಲ ಎಲೆಕ್ಟ್ರಿಕ್ ಐಟಮ್ಸ್ಗಳು ಸಿಗುತ್ತೆ. ಹಾಸನದಲ್ಲಿ ಬಂದು ತಗೊಳ್ಳಿ. ರಿಂಗ್ ರೋಡ್ ಹತ್ರ ಅಂಗಡಿ ಹೆಸರು ತೋರಿಸ್ತೀನಿ ತಾಳಿ. ಇಲ್ಲಿ ಭವಿಷ್ಯ ಎಲೆಕ್ಟ್ರಿಕಲ್ಸ್ ಅಂತ, ಇಲ್ಲೇ ಪಕ್ಕನೇ ಬ್ರಿಲಿಯಂಟ್ ಸ್ಕೂಲ್ ನೋಡಿ. ಬ್ರಿಲಿಯಂಟ್ ಸ್ಕೂಲ್ ಪಕ್ಕನೇ ಇರೋದು ಭವಿಷ್ಯ ಎಲೆಕ್ಟ್ರಿಕಲ್ಸ್ ಅಂತ. ಎಲ್ಲ ಥರ ಎಲೆಕ್ಟ್ರಿಕ್ ಐಟಮ್ಸ್ಗಳು ಕಡಿಮೆ ರೇಟಲ್ಲಿ ಸಿಗುತ್ತೆ. ಬಂತಗಳಿ. ಇಲ್ಲಿ ನೋಡಿ ಮನೆಗೆ ಅಡುಗೆ ಐಟಮ್ಸ್ಗಳು. ನಮ್ಮ ಅಮ್ಮಂದ ಅದಕ್ಕೆ ಫೋನ್ ಮಾಡಿತ್ತು. ಹಾಂ ನಡ್ರಿ, ಅದೇ ನಡ್ರಿ, ಬೀಗ ಹಾಕಿ ಬನ್ನಿ. ಓ ಇಲ್ಲ, ಹೊಸ ಬಟ್ಟೆ ಏನಿದು, ಬೇರೆ ಬೇರೆ ಕಲರು. ಓ ಇವ್ ತಮ್ಮ ಬಟ್ಟೆ ಕೊಡ್ಸವ್ರೆ. ಪರವಾಗಿಲ್ವೇ. ರೋಡಲ್ಲಿ ಬರ್ತಾ ಬೈಕ ಬರ್ತಿದ್ಲಿ ಇವಳು. ಇದು ನಿಮ್ಮ ಯಜಮಾನ್ರಿದಾ? ಅದು ಹಳೇದೇನ, ಇನ್ನ ಹೊಸ ದಿನ ಹಾಕಬೇಕಾಗಾದ್ರೆ. ಹಾ ಬನ್ನಿ, ಸಾಕು. ಕೊರಿಯನ್ ಸೀರೀಸ್ ಪಾಸ್ ಮಾಡಿ ನಡ್ರಿ. ಇಲ್ಲಿ ಇವನೇ ಕೊಡ್ಸಿರೋದು ಬಟ್ಟೆ. ಓಕೆ, ಇವಾಗ ಇವರ ಮನೆಗೆ ಹೋಗ್ತಾ ಇದೀವಿ ನೋಡಿ ಕರ್ಕೊಂಡು. ಇವರು ಬರ್ತಡೇ ಗರ್ಲ್ ಅಲ್ಲ, ಸಾರಿ ಬರ್ತಡೇ ಆಂಟಿ. ಮತ್ತೆ ಬರ್ತಡೇ ಆಂಟಿ, ಏನ್ ಸಮಾಚಾರ? ಎಷ್ಟಾಯ್ತು ಏಜ್ ಈಗ? ವಯಸ್ಸಾಯ್ತು. ನನ್ನ ಬೇಬಿಗಿಂತ ಜಾಸ್ತಿ ಬಿಳಿ ಕೂದಲಿದೆ ಇವ್ರಿಗೆ. 31? ನನ್ನ ಬೇಬಿಗಿಂತ ಜಾಸ್ತಿ ಬಿಳಿ ಕೂದಲಿದೆ ಇವ್ರಿಗೆ. ಅಟ್ಲೀಸ್ಟ್ ನನ್ನ ಬೇಬಿಗೆ ಸ್ವಲ್ಪ ಯಾರು ಹೊಗಳೋಣ ಅಂತ. ಓಕೆ, ಮನೆಗೆ ಬಂದ್ವಿ. ಅಂದರೆ ಅವ್ರೆ, ನಮ್ಮ ಅತ್ತೆ ಇಲ್ಲೇ ಅವ್ರೆ, ನಮ್ಮ ಮಾಮಿ ಇಲ್ಲೇ ಅವ್ರೆ. ಚೂಡಿದಾರ ಹಾಕೊಂಡು ರೆಡಿಯಾಗೆ ಬಂದವ್ರೆ. ಎಸಿತು ಭವಿಷ್ಯ ಕೇಕ್ ಬಂತು. ಎಸಿತು ಕೇಕು. ಇಲ್ಲ ನೋಡಿ ಭವಿಷ್ಯ, ಬರ ಇಲ್ಲಿ. ಇವ್ ನೋಡಿ, ಅವನು ಪುಷ್ಪ ಫ್ಲವರ್. ಪುಷ್ಪ ಹಿಂಗನ್ನು ಸಾಕು, ಜಾಸ್ತಿ ಆಯ್ತು. ಸೈಡಿಗೆ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ಮ್ಯಾಚ್ ಬಾಕ್ಸ್ ಬೇಕು. ಮ್ಯಾಚ್ ಬಾಕ್ಸ್ ಎಲ್ಲಿದೆ? ಸೈಡಿಗೆ ಹಾಕು, ಆ ಕಡೆ ಆರ್ಲಿ. ಮ್ಯಾಚ್ ಬಾಕ್ಸ್ ಬಂತು. ಬೆಳಕುಡಿ ಅಲ್ಲಿ ಹತ್ರ ಬಚ್ಚೋಟಿ. ಓಕೆ, ಫಸ್ಟ್ ಅಟೆಂಪ್ಟ್, ಸೆಕೆಂಡ್ ಅಟೆಂಪ್ಟ್. Happy birthday to you. Happy birthday to you. Happy birthday to you. Happy birthday to you. ನೋಡಿ ನೆನಪಾದ್ರೆ ಫೋಟೋ ನಾಗವಲ್ಲಿ. ಇದು ಅಲ್ಲ, ನಾಗವಲ್ಲಿ ಅಲ್ಲ, ನಾಗವಲ್ಲಿ ಚಾಯ. ಆಹಾ, ಅದು ಈಗ ಬಂದೈತೆ ಚೆಲುವಿ. ಉಮಾರು ಚೆಲುವಮ್ಮ. ಕೇಕ್ ಎಲ್ಲ ತಿನ್ಸೋದೆಲ್ಲ ಹಾಕಲ್ಲ. ಅಷ್ಟೇ ಇಲ್ವಾ ಅಂತ ಅವನು ಕಮ್ಮಿ ಇರೋದು ಬಿಡು. ನಮ್ದು ಹೋಗಿ ಇತ್ತ ಬಾ.
ಪೂರ್ತಿ ದೊಡ್ಡ ಪೀಸ್ ಬೇಕಂತೆ ಅವನ್ಗೆ. ಕಥೆ ಅಲ್ಲ, ತತ್ರ ಈ ಕಡೆ ಎತ್ತರ, ಈ ಕಡೆ ತಿರುಗಿ. ಇಲ್ಲಿ ನೋಡಿ. ಇದನ್ನ ಇಟ್ಕೋ ಫೋನ್ ಇಟ್ಕೊಳ. ತಳ್ಳು ಡೌನ್ ಮಾಡಿ ಹಿಂಗೆ. ಅದ್ಯಾಕೆ ಹಿಂಗ್ ತಿರ್ಗ್ಸಿರ್ ಹಿಂಗ್ ತಿರ್ಗ್ತೈತೆ ಅದು. ಹಂಗೆ 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 ಹಿಡ್ಕೊಂಡಿರು. ಅದು ಅಲ್ಲಿ ಸ್ವಲ್ಪ ಮೇಲೆ ಹಿಂಗೆ ಸ್ಟ್ರೈಟ್ ಎತ್ಕೊಳತ್ತೆ. ಹಂಗೆ ಅದು ಆಪ್ರೇಟ್ ಕಷ್ಟ ಅದು. ಕಾಣ್ತಾನೆ ಇಲ್ಲ. ಗಿಂಬಲ್ ಎಂಡ್ ಪಾಯಿಂಟ್ ರೀಚ್ ಅಂತೆ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಗಿಫ್ಟ್ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಛಾಯಾ. ನೋಡ್ಬಿಟ್ಟು ಆಮೇಲೆ ಇನ್ನೊಂದ್ಸರಿ ಹಾಕಿಸ್ತೀನಿ. ಕಿತ್ತಾಡ್ತಾವ್ರಪ್ಪ ಇವರಿಬ್ರು. ಅಷ್ಟೊಂದು ಕೊಡ್ಬಿಡ ಕಣಮ್ಮ ಅವನಿಗೆ. ಯಾರಿಗದು? ನಂಗೆ. ಇಲ್ಲಿ ಮಕ್ಳು ಕಿತ್ತಾಡ್ತಾವ್ರೆ ಅನ್ಕಂಡೆ. ಇಲ್ಲಿ ನೋಡಿ ಬ್ಯಾಗ್ ಹಾಕೊಂತವ್ರ ನೋಡಿ. ಇಲ್ಲಿ ಪ್ಲೇಟ್ ಕೊಡ್ತೀವಿ ಬಾ. ಎಲ್ಲ ಏನ ಕೇಕ್ ಬೇಕು ಅಂತ ಯಾಕೆ ಹೇಳ್ತಿದ್ಯಾ? ಅಳು ಒಂದ್ಸಲ. ಬಹುಶಃ ಬರಲಿ ಎಲ್ಲ ತಿನ್ಕೊಂಡಿದ್ಯಾ ಬಾ. ಜೀನ್ಸ್ ಪ್ಯಾಂಟ್ ತಗೊಂಡೆ. ಇಲ್ಲಿ ಹೊಸ ಬಟ್ಟೆ. ಹೆಂಗ್ ಕಾಣಿಸ್ತೈತೆ? ಚೆನ್ನಾಗಿ ಕಾಣಿಸ್ತಲ್ವಾ? ಸಾಕು, ಸ್ಟೈಲ್ ಮಾಡಿ ಸೈಡಿಗೆ ಬನ್ನಿ. ನಾನು ಜೀನ್ಸ್ ಪ್ಯಾಂಟ್ ತಗೊಂಡಿದ್ದೆ. ಅದು ಆಮೇಲೆ ನಾನು ಇದು ಮಾಡ್ತಾರೆ ಯಾವಾಗ ಇದು ಸಾಫ್ಟ್ ಅಂತಿದ್ದಲ್ಲ, ಆಮೇಲೆ ಏನಂದ್ರೆ ಈ ಥರದ್ದು ಇಲ್ವಲ್ಲ. ಏಯ್ ಅದು ಎಷ್ಟು ಅಂತ ತಿಂತೀಯಾ? ಇಲ್ಲಿ ನಾವು ಹೋಗ್ತಾ ಇದೀವಿ ಅಂತ ಹೇಳ್ತವನೆ. ಎಷ್ಟು ಇಷ್ಟಪಡ್ತಾನಂದ್ರೆ ಅವ್ನು ನಮ್ಮನ್ನ. ನಿಜಾಗ್ಲೂ ಹೇಳಕಲ್ಲ, ನಾವು ಹೋಗ್ತಾ ಇದೀವಿ ಅಂತ ಹೇಳ್ತವನೆ ನೋಡಿ. ಇಲ್ಲಿ ಇವನು ಹೇಳ್ತಿದ್ದಾನೆ ನಾವು ಹೋಗ್ತಾ ಇದೀವಿ ಅಂತ. ಹೆಂಗ ಆಡ್ತಾವ ನೋಡು. ವೆರಿ ನಾಟಿ ಮಕ್ಕಳು. ಅವನಿಗೆ ಯೂಸ್ ಮಾಡಕ್ ಬಂದಿಲ್ಲ ಅಷ್ಟೇ. ಹೋಗು ನಡಿ ಸೈಡಿಗೆ ಕಡೆ. ಹಾಯ್, ಇವಾಗ ತಾನೇ ಕೇಕ್ ಕಟ್ ಮಾಡಿ ಗಿಫ್ಟ್ ಎಲ್ಲ ಕೊಟ್ಟು ನಮ್ಮ ಮನೆಗೆ ಹೊರಟ್ವಿ. ಪಾಪ ನಮ್ಮ ಅಕ್ಕದ್ದು ಬಹಳ ಬಹಳ ಖುಷಿ ಆಗ್ಬಿಟ್ಟು ತಪ್ಕಟ ಲವ್ ಯು ಅಂತೆಲ್ಲ ಹೇಳ್ಬಿಟ್ಟು. ಬಟ್ ಆದ್ರೆ ನಂಗೆ ಬೇಜಾರು. 250 ರೂಪಾಯಿ ಕೇಕ್. ಏ ನಡಿಯ, ಅದನ್ನೇ ಹೇಳ. ಪಾರ್ಟಿ ಕೊಡ್ಸೋದಕ್ಕೆ ಬಿಡಲ್ಲ. ಅವ್ರು ನಾಳೆ ಪಾರ್ಟಿ ಕೊಡ್ಸಿ ಬಂದಿಲ್ವಾ? ಇವ್ನು ಬೆಂಗಳೂರಿಗೆ ಹೋಗ್ತಾನೆ. ಅಲ್ಲಿ ನಾಳೆ ಬಾ ಬೇಗ. ಅಲ್ಲಿ ನೀನು ನೋಡಿ ಎಷ್ಟು ಗಂಟೆಗೆ ಬರ್ತೀಯ? ನಾಳೆ ಬೆಳಗ್ಗೆ ಎಷ್ಟು ಗಂಟೆಗೆ ಹೋಗ್ತೀವಿ ಬೆಂಗಳೂರಿಗೆ? ಬೆಳಗ್ಗೆ 6 ಗಂಟೆ. ಹೋಗಿ ಅಲ್ಲಿ ಡೈರೆಕ್ಟಾಗಿ ಬರ್ಬೋದಲ್ಲ ಬೇಬಿ? ಮಧ್ಯಾಹ್ನ ಸಂಜೆ ಹೊತ್ತಿಗೆ ಬರ್ಬೋದಲ್ಲ? ಒಂದು 6 ಗಂಟೆ ಅನ್ಕೊಂಡಿದ್ದೀನಿ. ಹಂಗೆ ಅಲ್ಲ ಅನ್ಕೊಂಡಿದ್ರು. ಅವ್ರಿಗೆ ನಾವು ಮಾಡ್ಬೇಕು ಅಂದ್ರೆ ಅವ್ರಿಗೆ ಹೇಳ್ಬೇಕಲ್ವಾ? ಅವ್ರು ಸಂಜೆಗಾದ್ರೂ ಮಾಡ್ಬೇಕಲ್ವಾ ಅವ್ರ ಅಡುಗೆನ? ಸರಿ ಸರಿ, ನೀನು ಹೇಳು ಯಾವುದಕ್ಕೂ ಬೇಗ. ಆಯ್ತು ಸರಿ. ನೋಡಿ ಕಂಟಿನ್ಯೂಸ್ ಆಗಿ ಈ ಒಂದು ಹೋದ ವಾರದಲ್ಲಿ ನನ್ನ ತಮ್ಮನ ಬರ್ತಡೇ ಇತ್ತು. ಅದಾದದ್ದು ಒಂದು ವಾರಕ್ಕೆ ನಮ್ಮ ಚಾಯಿನ ಬರ್ತಡೇ. ನನ್ನ ಬರ್ತಡೇ ಮಾತ್ರ ದೂರ, ಅಕ್ಟೋಬರ್ಗೆ ಇರೋದು ನನ್ನ ಬರ್ತಡೇ. ಹೌದು, ಕಂಟಿನ್ಯೂಸ್ ಆಗಿಲ್ಲ, ದೂರ ಆಯಿತು. ಅದು ಬಿಟ್ಟರೆ ಇನ್ಯಾರ್ದಾರ ಬರ್ತಡೇ ಇದೆಯಾ ಬೇಬಿ? ಯಾರ್ದಿಲ್ಲ ಸದ್ಯಕ್ಕೆ. ಅದು ಇಲ್ಲ. ಇನ್ನೇನೊಂದು ತಿಂಗಳಲ್ಲಿ ನನ್ನ ಆದ್ಮೇ 3 ತಿಂಗಳಿಂದ ಹೇಳ್ತಾಳೆ ನನ್ನ ಬರ್ತಡೇ ಅಂತ. ಮಳೆ ಬರಕ್ ಸ್ಟಾರ್ಟ್. ಮಳೆ ಬರ್ತದೆ. ನಡಿ ಬೇಗ ಆಫ್ ಮಾಡು. ಓಕೆ ಟಾಟಾ. ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ನಮ್ಮ ಚಾನಲ್ ನೋಡ್ತೀರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್. ಟಾಟಾ, ಬೈ ಬಾಯ್.